ನಮಸ್ಕಾರ ವೀಕ್ಷಕರೇ, ನಾನು ಶಂಕರ್ ಪ್ರಕಾಶ್. ನಿಮ್ಮೆಲ್ಲರಿಗೂ ಈ ದಿನದ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನ ನನ್ನ ಜೊತೆ ಶ್ರೀ ಕೆ ಹರೀಶ್, ಚೇರ್ಮನ್ ಆಫ್ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ ಅವರು ಅತಿಥಿಯಾಗಿದ್ದಾರೆ. ಶ್ರೀ ಹರೀಶ್ ಅವರು ಇಸ್ರೋದಲ್ಲಿ ವಿಜ್ಞಾನಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸುಮಾರು 6 ವರ್ಷಗಳ ಹಿಂದೆ ಅವರಿಗೆ ಸಡನ್ಲಿ ಹಿ ಥಾಟ್ ದಟ್ ಹಿ ಶುಡ್ ಕಾಂಟ್ರಿಬ್ಯೂಟ್ ವಾಟ್ ಎವರ್ ಹಿ ಹಸ್ ಗಾಟ್ ಫ್ರಮ್ ದ ಸೊಸೈಟಿ ಅಂತ ಹೇಳಿ ಶಿಕ್ಷಣ ನಿಟ್ಟಿನಲ್ಲಿ ಅವರು ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಆರಂಭ ಮಾಡಿದ್ರು. ಅಂದ್ರೆ ಶಿಕ್ಷಣದ ಮೂಲಕ ದೇಶದಲ್ಲಿ ಲಿಟರಸಿಯನ್ನು ಕೊಡೋದ್ರ ಜೊತೆಗೆ ಇನ್ ಎಡಿಷನ್ ಟು ಹಿ ಬಿಲೀವ್ಸ್ ಇನ್ ದ ವರ್ಡ್ಸ್ ದಟ್ ಎಜುಕೇಶನ್ ಶುಡ್ ಬಿ ಬಿಯಾಂಡ್ ಅಕಾಡೆಮಿಕ್ ಎಕ್ಸಲೆನ್ಸ್. ಈ ಒಂದು ಗುರಿಯನ್ನ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಹರೀಶ್ ಅವರೇ ತಮಗೆ ಸ್ವಾಗತ. ನಮಸ್ಕಾರ. ಹರೀಶ್ ಅವರೇ, ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ, ತಾವು ಇಸ್ರೋ ಬಿಟ್ಟು ಎಜುಕೇಶನ್ ಬಿಯಾಂಡ್ ಅಕಾಡೆಮಿಕ್ ಎಕ್ಸಲೆನ್ಸ್ ಸರಿ, ಬಟ್ ಯು ಆರ್ ಡೂಯಿಂಗ್ ಪ್ರಡಿ ಓಕೆ, ಎಲ್ಲ ಚೆನ್ನಾಗಿತ್ತು ವಿಜ್ಞಾನದಲ್ಲಿ, ಇಟ್ ವಾಸ್ ಆರಾಮ್ ಜಾಬ್. ಅದು ಬಿಟ್ಟು ನೀವೇ ಇನ್ಸ್ಟಿಟ್ಯೂಷನ್ಸ್ ಅನ್ನ ಯಾತಕ್ಕೆ ನೀವು ಈ ಇನ್ಸ್ಟಿಟ್ಯೂಷನ್ಸ್ ಅನ್ನ ಆರಂಭ ಮಾಡಿದ್ರಿ? ಮೊದಲನೆಯದಾಗಿ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಇಸ್ರೋ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ಕೇಂದ್ರ, ಉಪಗ್ರಹ ಮತ್ತು ಬಾಹ್ಯಾಕಾಶ ವಿಜ್ಞಾನಕ್ಕೆ ಮೀಸಲಾದಂತಹ ಕ್ಷೇತ್ರ. ಇಡೀ ಭಾರತವನ್ನ ವಿಶ್ವ ಭೂಪಟದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿದಂತ ಕ್ಷೇತ್ರ. ಇದರಲ್ಲಿ ನಮಗೆ ಯಾವುದೇ ಸಂದೇಹನೇ ಇಲ್ಲ. ಇತ್ತೀಚೆಗೆ ಚಂದ್ರಯಾನ ಪ್ರಾಜೆಕ್ಟ್ ಮಾಡಿದಾಗ ಒಂದಷ್ಟು ಪ್ರಶ್ನೆಗಳು ಕೂಡ ಬಂತು. ಒಂದು ಕಡೆ ನಮಗೆ ಇಲ್ಲಿಟ್ರಸಿ ಪಾವತಿ ಇದೆ, ಇನ್ನೊಂದು ಕಡೆ ಚಂದ್ರನ ಮೇಲೆ ನಾವು ನೀರಿದೆಯಾ ಅಂತ ಕಂಡುಹಿಡಿಯಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ಕುಡಿಯೋದಕ್ಕೆ ನೀರಿಗೆ ತೊಂದರೆ ಆಗಿದೆ, ಅಲ್ಲಿ ಇನ್ನೊಂದು ಕಡೆ ಇನ್ನೊಂದು ಎಕ್ಸ್ಟ್ರೀಮ್ ಹಾಗಾಗಿದೆ ಅಂತ. ಇದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಒಂದು ನಿಟ್ಟಿನಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಖಂಡಿತವಾಗಿ ವಿಶ್ವದಲ್ಲಿ ನಮ್ಮದೇ ಆದಂತ ಒಂದು ನೆಲೆಯನ್ನ ಸ್ಥಾಪಿಸಿಕೊಳ್ಳೋ ಕಡೆ ದಾಪುಗಾಲಿಡ್ತಾ ಇದ್ದೇವೆ. ಇನ್ನೊಂದು ಕಡೆ ನೋಡಿದಾಗ ಬೆಂಗಳೂರಿನಲ್ಲೇ ಒಂದು ಸ್ವಲ್ಪ ಹೊರವಲಯಕ್ಕೆ ಬಂದ್ರೆ ಇಲ್ಲಿಯ ಶಿಕ್ಷಣದ ಗುಣಮಟ್ಟ, ಶಾಲೆಗಳ ಗುಣಮಟ್ಟ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕಾಗಿದೆ. ಇನ್ನು ಬೆಂಗಳೂರಿನಿಂದ ದೂರ ಜಿಲ್ಲಾ ಕೇಂದ್ರಗಳಿಗೆ, ತಾಲೂಕು ಕೇಂದ್ರಗಳಿಗೆ, ಗ್ರಾಮ ಪ್ರದೇಶಗಳಿಗೆ ಹೋದ್ರೆ ಇನ್ನೂ ಸಾಕಷ್ಟು ಆಗುವಂತಹ ಕೆಲಸಗಳಿದೆ. ಮತ್ತೆ ಇನ್ನೊಂದು ನಿಟ್ಟಿನಲ್ಲಿ 20 ವರ್ಷಗಳ ಹಿಂದೆ ಭಾರತದಲ್ಲಿ ಜನಸಂಖ್ಯೆಯ ಬಗ್ಗೆ ಒಂದು ದೊಡ್ಡ ಗುಲ್ಲೆ ಬಿತ್ತು. ಎಷ್ಟು ಜನಸಂಖ್ಯೆ ಹೆಚ್ಚು ಬಿಟ್ಟಿದೆ, ನಮಗೆ ಬಹಳ ತೊಂದರೆ ಆಗಿದೆ ಅಂತ. ಇವತ್ತು ಬಹುಶಃ ಜನಸಂಖ್ಯೆಯ ಸ್ಫೋಟದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನೋಬಡಿ ಈಸ್ ಸ್ಪೀಕಿಂಗ್ ಅಬೌಟ್ ದಿ ಓವರ್ ಪಾಪ್ಯುಲೇಷನ್, ಬಿಕಾಸ್ ವಾಟ್ ಎವರ್ ವಾಸ್ ಅನ್ ಅಡ್ವರ್ಸಿಟಿ ಹ್ಯಾಸ್ ಟರ್ನ್ಡ್ ಇನ್ ಟು ಅನ್ ಅಡ್ವಾಂಟೇಜ್. ಅದು ಅತ್ಯದ್ಭುತವಾದಂತಹ ಒಂದು ಹ್ಯೂಮನ್ ರಿಸೋರ್ಸ್ ಆಗಿ ಡೆವಲಪ್ ಆಗ್ಬಿಡ್ತಾ ಇದೆ ಇವತ್ತು ಭಾರತದ ಜನಸಂಖ್ಯೆ. ಸೊ ನಾನು ಅಂದ್ಕೊಂಡೆ, ಈ ಭಾರತದ ಜನಸಂಖ್ಯೆ ಅದ್ಭುತವಾದಂತ ಹ್ಯೂಮನ್ ರಿಸೋರ್ಸ್ ಆಗಿ ಡೆವಲಪ್ ಆಗ್ಬಿಟ್ರೆ ಇಡೀ ವಿಶ್ವದಲ್ಲೇ ಯಾರಾದ್ರೂ ಬೆಸ್ಟ್ ಇಂಜಿನಿಯರ್, ಬೆಸ್ಟ್ ಡಾಕ್ಟರ್, ಬೆಸ್ಟ್ ಒಬ್ಬ ವ್ಯಕ್ತಿ ಬೇಕು ಅಂತಂದ್ರೆ ದೇ ಶುಡ್ ಲುಕ್ ಅಟ್ ಇಂಡಿಯಾ. ಇಂಡಿಯನ್ನ ಅಂತಂದ್ರೆ ಕೆಂಪು ಹಾಸು ಹಾಕಿ ಸ್ವಾಗತ ಮಾಡಬೇಕು. ಯಾಕೆಂತಂದ್ರೆ ಹೌದೌದು, ಆ ರೀತಿ ನಮ್ಮಲ್ಲಿ ಕ್ಷಮತೆ ಇದೆ. ಅದನ್ನ ನಮ್ಮ ಪುರಾತನ ವಿಶ್ವವಿದ್ಯಾನಿಲಯಗಳು ಕೂಡ, ನಳಂದ, ತಕ್ಷಶಿಲಾ ಕೂಡ ಅದನ್ನ ಪ್ರೂವ್ ಮಾಡಿದವೆ. ಇಡೀ ಪ್ರಪಂಚದಿಂದ ಎಲ್ಲರೂ ಕೂಡ ಇವತ್ತು ನಾವು ಪಾಶ್ಚಾತ್ಯ ದೇಶಗಳತ್ತ ಮುಖ ಮಾಡಿ ನೋಡೋ ರೀತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮತ್ತ ಮುಖ ಮಾಡಿ ನೂರಾರು ದೇಶಗಳ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನಕ್ಕೋಸ್ಕರ ಬರ್ತಾ ಇದ್ರು. ಹಾಗಾಗಿ ವಿಜ್ಞಾನ ಕ್ಷೇತ್ರಕ್ಕೆ 0ಯನ್ನ ಕೊಟ್ಟಂತ ದೇಶ ನಮ್ಮದು. ದಿ ಕಾನ್ಸೆಪ್ಟ್ ಆಫ್ ಝೀರೋ ವಿಜ್ಞಾನ, ಹೌದು, ವಿಜ್ಞಾನ ಕ್ಷೇತ್ರಕ್ಕೆ ಅನಂತವನ್ನ ಕೊಟ್ಟಂತ ದೇಶ ಕೂಡ ನಮ್ದು, ದಿ ಕಾನ್ಸೆಪ್ಟ್ ಆಫ್ ಇನ್ಫಿನಿಟಿ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಆಗತ್ತೆ ನಾನು ಭಾರತೀಯ ಅಂತ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿಯು ಇಷ್ಟೇ ಹೆಮ್ಮೆಯಿಂದ ಶೂನ್ಯದಿಂದ ಪ್ರಾರಂಭವಾಗಿ ಅನಂತದವರೆಗೂ ನಾವು ಕಂಡು ಹಿಡಿದಿದ್ದೇವೆ. ಮತ್ತೆ ಆ ಪುನರ್ವೈಭವಕ್ಕೆ, ಗತವೈಭವಕ್ಕೆ ನಾವು ನಮ್ಮ ದೇಶವನ್ನ ಕರ್ಕೊಂಡು ಹೋಗೋಣ. ಈ ನಿಟ್ಟಿನಲ್ಲಿ ನಮ್ಮ ಸಮಸ್ತ ವಿದ್ಯಾರ್ಥಿ ಸಮೂಹವನ್ನ, ನಮ್ಮ ಮುಂಬರುವಂತ ಪೀಳಿಗೆಯನ್ನ ಸನ್ನದ್ಧಗೊಳಿಸೋದಕ್ಕೋಸ್ಕರ ನಮ್ಮದು ಏನಾದ್ರೂ ಒಂದು ಅಲ್ಪವಾದಂತ ಒಂದು ಅಳಿಲು ಸೇವೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ, ಜೊತೆಗೆ ನನಗೂ ಕೂಡ ನನ್ನದೇ ಆದಂತ ಏನಾದ್ರೂ ಒಂದು ಉದ್ದಿಮೆಯನ್ನ ಮಾಡಬೇಕು, ಒಂದು ಎಂಟರ್ಪ್ರಿನ್ಯೂರ್ಶಿಪ್ ಬೇಕು ಅನ್ನುವಂತ ಒಂದು ತುಡಿತ ಮನಸ್ಸಿನಲ್ಲಿತ್ತು. ಸೊ ಆ ತುಡಿತವನ್ನ, ಒಳಗಿನ ಆತ್ಮನ ಕರೆಯನ್ನ ಅದಕ್ಕೆ ಹೋಗೊಟ್ಟು ನಾನು ಈ ಪ್ರಯತ್ನಕ್ಕೆ ಬಂದೆ. ರೈಟ್. ಕೇಳುಗರೆ, ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್, ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ಶಿಕ್ಷಣವನ್ನು ನೀಡಲಾಗುತ್ತೆ, ಇನ್ನು ಅನೇಕ ವಿವರಗಳನ್ನ ಈ ಸಂದರ್ಶನ ಮುಂದುವರಿತಿರೋ ಹಾಗೆ ನಾನು ನಿಮಗೆ ಕೊಡ್ತೇನೆ. ಇನ್ ಕೇಸ್ ಯು ವಾಂಟ್ ಟು ಬಿ ಎ ಪಾರ್ಟ್, ಇನ್ ಕೇಸ್ ಯುವರ್ ಚೈಲ್ಡ್ ಆರ್ ಚಿಲ್ಡ್ರನ್ should be a part of Vagdevi Vilas Institutions, all you can do is call us. ನಮ್ಮನಿಗೆ ನೀವು ಕರೆಯನ್ನ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನು ದಯವಿಟ್ಟು ಗುರುತು ಹಾಕೊಳ್ಳಿ, 9243025977, 9243025977. ಈಗ once you started the institutions, what was the vision and mission? ಜೊತೆಗೆ ಯಾವ್ಯಾವ ರೀತಿಯಾದಂತಹ ಇನ್ಸ್ಟಿಟ್ಯೂಷನ್ಸ್ ಅನ್ನ ತಾವು
ಮಾಡ್ತಾ ಇದ್ರೆ? ನಮ್ಮ ಶಾಲೆಯ ಒಂದು ದೃಷ್ಟಿ ಇರುವಂತದ್ದೇ, ನಮ್ಮ ಶಾಲೆಗೆ ಬರುವಂತ ಪ್ರತಿಯೊಂದು ಮಗುವೂ ಕೂಡ ಕೇವಲ ವಿದ್ಯಾಭ್ಯಾಸದಲ್ಲಿ ಮೇಲೆ ಬರೋದಷ್ಟೇ ಅಲ್ಲ, ಅವನೊಬ್ಬ ಸಮಗ್ರವಾದಂತ ಪರಿಪೂರ್ಣನಾದಂತ ವ್ಯಕ್ತಿಯಾಗಿ ವಿಕಾಸ ಆಗಬೇಕು. ಹಿ ಶುಡ್ ಬಿ ಆಲ್ರೌಂಡ್ ಡೆವಲಪ್ಡ್ ಪರ್ಸನಾಲಿಟಿ. ಜೊತೆಗೆ ಇಡೀ ಸಮಾಜ ಅವನನ್ನ ಒಬ್ಬೊಂದು ಆದರ್ಶವಾಗಿ ತೆಗೆದುಕೊಳ್ಬೇಕು. ಯಾವುದಕ್ಕೆ ಅಂತಂದ್ರೆ ರೋಲ್ ಮಾಡೆಲ್. ಅವನು ಡಿಸ್ಪ್ಲೇ ಮಾಡುವಂತ ವ್ಯಾಲ್ಯೂ ಸಿಸ್ಟಮ್ಗೆ, ಅವನು ಡಿಸ್ಪ್ಲೇ ಮಾಡುವಂತ ಇಂಟೆಗ್ರಿಟಿಗೆ, ಅವನು ಡಿಸ್ಪ್ಲೇ ಮಾಡುವಂತ ವಿಸ್ಡಮ್ಗೆ ನಮ್ಮಲ್ಲಿಯ ವಿದ್ಯಾರ್ಥಿ ಒಬ್ಬ ಮಾದರಿಯಾಗಿ ಸಮಾಜಕ್ಕೆ ನಿಲ್ಲುವಂತ ಒಬ್ಬ ವ್ಯಕ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು ನಮ್ಮ ಸಂಸ್ಥೆಯ ವಿಷನ್. ವೇರಿಯಸ್ ಯಾವ್ಯಾವ ರೀತಿಯಾದಂತಹ ಇನ್ಸ್ಟಿಟ್ಯೂಷನ್ಸ್ ಅನ್ನ ತಾವು ನಡೆಸ್ತಾ ಇದ್ದೀವಿ? ನಮ್ಮಲ್ಲಿ ಪ್ರಥಮವಾಗಿ ಪ್ರಾರಂಭವಾದಂತದ್ದು ನಮ್ಮ ಸಿಬಿಎಸ್ಇ ಶಾಲೆ, ಮಾರತ್ಹಳ್ಳಿಯ ಸಿಬಿಎಸ್ಇ ಶಾಲೆ ವಾಗ್ದೇವಿ ವಿಲಾಸ್ ಸ್ಕೂಲ್ ಮುನೇಕೊಳಲು. ಎರಡನೆಯದಾಗಿ ಪ್ರಾರಂಭವಾದಂತದ್ದು ವಾಗ್ದೇವಿ ವಿಲಾಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಟ್ ವರ್ತೂರ್. ಮೂರನೆಯಾಗಿ ಪ್ರಾರಂಭವಾದಂತದ್ದು ಈ ವರ್ಷ ವಾಗ್ದೇವಿ ವಿಲಾಸ್ ಸ್ಕೂಲ್ ಬಿಡದಿ. ನಮ್ಮಲ್ಲಿ ವಾಗ್ದೇವಿ ವಿಲಾಸ್ ರೆಸಿಡೆನ್ಷಿಯಲ್ ಸ್ಕೂಲ್ ವರ್ತೂರ್ ಇದು ಅತ್ಯಂತ ವಿಶಿಷ್ಟವಾದಂತಹ ಪ್ರಯೋಗ. ಏಕೆ ಅಂತಂದ್ರೆ ಮೊದಲನೇ ವರ್ಷದಿಂದಲೂ ನಮ್ಮ ಪೇರೆಂಟ್ಸ್ ಸಾಕಷ್ಟು ಜನ ಬೇಡಿಕೆ ಇಟ್ಟಿದ್ರು. ಏಕೆ ಅಂತಂದ್ರೆ ಕೇವಲ 6-8 ಗಂಟೆಗಳ ಕಾಲ ಈ ಪರಿಸರದಲ್ಲಿದ್ರೆ ಮಗುಗೆ ಸರ್ವತೋಮುಖವಾದಂತಹ ಶಿಕ್ಷಣ ನೀವು ಏನು ನಿರೀಕ್ಷೆ ಪಡ್ತಾ ಇದ್ದೀರಿ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ನಮ್ಮ ಮಗುವನ್ನ ನಿಮ್ಮಲ್ಲೇ ಇಟ್ಕೊಳ್ಳುವಂತ ಒಂದು ಹಾಸ್ಟೆಲ್ ಫೆಸಿಲಿಟಿ, ಒಂದು ಗುರುಕುಲದ ರೀತಿಯಲ್ಲಿ ನೀವೇನಕ್ಕೆ ಪ್ರಾರಂಭ ಮಾಡಬಾರದು ಅಂತ ಮೊದಲನೇ ವರ್ಷದಿಂದಲೇ ಕೇಳ್ತಾ ಬಂದ್ರು. ಅದನ್ನ ನಾವು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಈ ಗುರುಕುಲಕ್ಕೆ ಮೊದಲನೇ ವರ್ಷ ಪ್ರಾಯೋಗಿಕವಾಗಿ ನಾವು ಮಾಡಿದಂತಕ್ಕೆ 50ಕ್ಕೂ ಹೆಚ್ಚು ಅಡ್ಮಿಷನ್ಸ್ ಬಂದಿದ್ದಾವೆ. ನಾವು ಹೇಗೆ ಅಂತಂದ್ರೆ ಬೆಳಗಿನ ಸಮಯದಲ್ಲಿ ಯೋಗ ವ್ಯಾಯಾಮದಿಂದ ಪ್ರಾರಂಭವಾಗಿ ರಾತ್ರಿ 10:30 ತನಕ ಬೇರೆ ಬೇರೆ ಕಾರ್ಯಕ್ರಮಗಳು, ಪಠ್ಯೇತರ, ಜೊತೆಗೆ ಮ್ಯೂಸಿಕ್, ಡ್ಯಾನ್ಸು, ಕರಾಟೆ, ಈ ರೀತಿ ಹಲವಾರು, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಜು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಮೆಂಟಲ್ ಆಕ್ಟಿವಿಟಿ, ಮೈಂಡ್ ಬಾಡಿ ಸೋಲ್ ಎಕ್ಸಾಕ್ಟ್ಲಿ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಅಕಾಡೆಮಿಕ್ ಗೆ ಎಕ್ಸೆಲ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಜೊತೆಗೆ ಈಗಿನ ಬಹಳಷ್ಟು ಪೇರೆಂಟ್ಸ್ ನಿರೀಕ್ಷೆ ಏನು ಅಂತಂದ್ರೆ ನನ್ನ ಮಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಬಹಳಷ್ಟು ಜನ ಅಂದ್ಕೋತಾರೆ, ಇಂಜಿನಿಯರ್ ಅಥವಾ ಡಾಕ್ಟರ್. ಆದ್ರೆ ಈ ಪ್ರಪಂಚದಲ್ಲಿ ಅದಕ್ಕಿಂತ ಹೆಚ್ಚಾದಂತ ಹಲವಾರು ನೂರಾರು ಪ್ರೊಫೆಷನ್ಸ್ ಇದೆ. ಜೊತೆಗೆ ಆ ಪ್ರೊಫೆಷನ್ಗಳಲ್ಲಿ ಅತ್ಯಂತ ಉತ್ತುಂಗಕ್ಕೇರಿ ಸಮಾಜದಲ್ಲೂ ಖ್ಯಾತರಾಗಿ ಉದ್ಯೋಗ ರಂಗದಲ್ಲೂ ಖ್ಯಾತರಾಗದವರು ಇದ್ದಾರೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಹಂತದಲ್ಲಿ ಪರಿಚಯಿಸಿ ಅವರಿಗೆ ಯಾವುದರಲ್ಲಿ ಪ್ರತಿಭೆ ಇದೆ ಅನ್ನುವಂಥದ್ದನ್ನ ಎಳೆ ವಯಸ್ಸಿನಲ್ಲೇ ಗುರುತಿಸಿ ನಾವು ಒಂದು ಅಕಾಡೆಮಿಕ್ ರೆಕಾರ್ಡ್ ಮಾಡಿ ಇಟ್ಟಿರ್ತೀವಿ. ಸೊ ದೇರ್ ಈಸ್ ಎ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಮೈಂಟೈನ್ ಫಾರ್ ಈಚ್ ಆಫ್ ದಿ ಸ್ಟೂಡೆಂಟ್. ಅವನು ಯಾವ ತರಗತಿಯಲ್ಲಿ ಯಾವ ವಿಷಯದಲ್ಲಿ ಹೇಗೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಷ್ಟೇ ಅಲ್ಲ, ಅವನ ಇಚ್ಛೆ ಏನು, ಅವನ ಟೇಸ್ಟ್ ಏನು, ಅವನ ಶಕ್ತಿಗಳೇನು, ಸೊ ಅವನ ಇರೋಂಥ ಆ ಪ್ರವೃತ್ತಿಗಳಲ್ಲಿ ಯಾವುದನ್ನ ಅವನು ಮುಂದೆ ಅಭಿವೃದ್ಧಿ ಪಡಿಸಿಕೊಳ್ಳಬಲ್ಲ, ಇದರ ಬಗ್ಗೆ ಎಲ್ಲಾನು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಆತನ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಅಕಾರ್ಡಿಂಗ್ಲಿ ಹೌದೌದು ಅವನ ವಿಕಾಸದ ಹಂತ, ಆ ಪ್ರೋಗ್ರೆಸಿವ್ ಗ್ರಾಫ್ ಏನಿದೆ ಅದನ್ನ ನಾವು ಪ್ಲಾಟ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಅವನು ಮುಂದೆ ಯಾವ ಮಟ್ಟಿಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ತಜ್ಞರಿಂದ ಮಾರ್ಗದರ್ಶನ ಕೊಡಿಸ್ತೇವೆ. ಹಾಗಾಗಿ ಒಬ್ಬ ಅದ್ಭುತವಾದಂತ ಒಬ್ಬ ತೆಂಡೂಲ್ಕರ್ ಆಗುವಂತವನಿಗೆ ನಾವು ಲತಾ ಮಂಗೇಶ್ಕರ್ ತರ ಹಾಡಿನ ಪ್ರಾಕ್ಟೀಸ್ ಕೊಡೋದಕ್ಕೆ ಹೋಗೋದಿಲ್ಲ. ಒಬ್ಬ ಲತಾ ಮಂಗೇಶ್ಕರ್ ಆಗುವಂತ ವ್ಯಕ್ತಿಗೆ ಖಂಡಿತ ನೀನ್ ಬ್ಯಾಟ್ಸ್ಮನ್ ಆಗುವಂತ ಕೂಡ ನಾವು ಫೋರ್ಸ್ ಮಾಡಕ್ ಆಗೋದಿಲ್ಲ. ಸೊ ಆ ರೀತಿಯಾದಂತ ಅವರ ಏನು ಒಂದು ಟೇಸ್ಟ್ ಇದೆ, ಅವರ ಶಕ್ತಿ ಇದೆ, ಅವರ ಇಂಟರ್ನಲ್ ಟ್ಯಾಲೆಂಟ್ ಏನಿದೆ, ಅವರ ಫ್ರೀಕ್ವೆನ್ಸಿ. ಸೊ ವಿ ವಿಲ್ ಟ್ರೈ ಟು ಟ್ಯೂನ್ ಹಿಸ್ ಕ್ಯಾರಿಯರ್ ಟು ಹಿಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಹೇಳಿದರೆ ಇಫ್ ಯು ವಾಂಟ್ ಟು ಬಿ ಎ ಪಾರ್ಟ್ ಆಫ್ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್, ಈಗಾಗಲೇ ಚೇರ್ಮನ್ ಶ್ರೀ ಹರೀಶ್ ಅವರು ತಿಳಿಸಿದ್ದಾರೆ, ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ದಟ್ಸ್ ದಿ ಸ್ಟೇಟ್ ಆಫ್ ದಿ ಆರ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರಬಹುದು. ಜೊತೆಗೆ ಯಾವುದೇ ರೀತಿಯಾದಂತಹ ನಿಮಗೆ ಮಾಹಿತಿ ಬೇಕಾದಲ್ಲಿ ಈಗಾಗಲೇ ನಂಬರ್ ಅನ್ನು ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಕೈಂಡ್ಲಿ ನೋಟ್ ಡೌನ್ ಅವರ್ ನಂಬರ್ಸ್ ಅಂಡ್ ಪ್ಲೀಸ್ ಕಾಲ್ ಅಸ್ at 9243025977. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಗುರುತು ಹಾಕೊಳ್ಳಿ, 9243025977. ಕಾರ್ಯಕ್ರಮದ ಮೊದಲ ಗೀತೆಯನ್ನ ಮಾತೃದೇವೋ ಭವ ಅನ್ನುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹರೀಶ್ ಅವರು ತಮ್ಮ ತಾಯಿ ಸುಂದರಮ್ಮ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ನೀವು ಈ ಹಾಡನ್ನ ಕೇಳೋಣ. ರೇಡಿಯೋ ಸೆಟ್ ಬಿಟ್ಟು ಎಲ್ಲೂ ಹೋಗಬೇಡಿ, ಬಿಕಾಸ್ ಆಫ್ಟರ್ ದಿಸ್ ಸಾಂಗ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಸೆವೆರಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಟು ಶ್ರೀ ಹರೀಶ್. ಸೊ ಸ್ಟೇ ಟ್ಯೂನ್. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕು.